ಗೈಸ್, ನಿಮಗೆ ಕಾಂಟೂರ್ ಮಾಡಲು ಕಷ್ಟವಾಗುತ್ತಿದೆಯಾ? ಬ್ಲಷ್ ಯಾವ ಫೇಸ್ ಶೇಪಿಗೆ ಯಾವ ರೀತಿ ಬ್ಲಷ್ ಅನ್ನ ಹಾಕಬೇಕಂತ ಗೊತ್ತಾಗ್ತಾ ಇಲ್ವಾ? ಲಿಪ್ಸ್ಟಿಕ್ ಕಲರ್ ಶೇಡ್ ಯಾವ ರೀತಿ ಚೂಸ್ ಮಾಡೋದಂತ ಗೊತ್ತಾಗ್ತಾ ಇಲ್ವಾ? ಹಾಗಿದ್ರೆ ಇಂದಿನ ಕ್ಲಾಸ್ ನಲ್ಲಿ ಡಿಟೇಲ್ ಆಗಿ ತಿಳಿಯೋಣ. ಈ ಕಾಂಟೂರ್ ಅನ್ನ ಯಾಕೆ ಮಾಡ್ಬೇಕಂತಂದ್ರ ಫೇಸ್ ದ ಕೆಲವು ಭಾಗಗಳಿಗೆ ಶಾಡೋಗಳನ್ನ ನೀಡುವುದರ ಮೂಲಕ ಡಿಫೈನ್ ಆಗಿ ತೋರ್ಸಾಕ ಸಾಧ್ಯ ಆಗ್ತೈತಿ. ಅದಕ್ಕೆ ನಾವು ಕಾಂಟೂರ್ ಅನ್ನ ಯೂಸ್ ಮಾಡ್ತೀವಿ. ಫೋಟೋ ಮತ್ತು ವಿಡಿಯೋಗಳಲ್ಲಿ ಹೆಚ್ಚು ಶಾರ್ಪ್ ಆಗಿ ಮತ್ತು ಪ್ರೊಫೆಷನಲ್ ಆಗಿ ಫೇಸ್ ಅನ್ನು ತೋರಿಸಲು ಕಾಂಟೂರ್ ಗಳನ್ನ ನಾವು ಉಪಯೋಗಿಸ್ಕೋತು. ಕಾಂಟೂರ್ ಅನ್ನ ಎಲ್ಲೆಲ್ಲಿ ಮಾಡ್ಬೇಕಂತಂದ್ರ ಅವ್ರವ್ರ ಸ್ಕಿನ್ ಗಳ ಸೇಪ್ ಗಳಿಗೆ ಅನುಸಾರವಾಗಿ ಯಾರ್ದು ರೌಂಡ್ ಸೇಪ್ ಅದ ಅವ್ರಿಗೆ ಕಾಂಟೂರ್ ಗಳ ಪ್ಲೇಸ್ ಬೇರೆ ಕಡೆ ಆಗ್ತತಿ. ಯಾರ್ದು ಓವಲ್ ಸೇಪ್ ಅದಲ್ಲ ಅವ್ರದ ಕಾಂಟೂರ್ ಗಳ ಸ್ಪೇಸ್ ಬೇರೆ ಕಡೆ ಆಗ್ತತಿ. ಹಂಗ ಹಾರ್ಟ್ ಸೇಪು, ಸ್ಕ್ವೇರ್ ಸೇಪು, ರೌಂಡ್ ಸೇಪು ಇವೆಲ್ಲ ಫೇಸ್ ಸೇಪ್ಗಳ ಅನುಸಾರವಾಗಿ ನಾವು ಕಾಂಟೂರ್ ಗಳನ್ನ ಮಾಡಬೇಕಾಗ್ತೈತಿ ಗೈಸ್. ಇವುಗಳ ಡೀಟೇಲ್ ಆಗಿ ನಿಮ್ಗೆ ನಾಲೆಜ್ ಬೇಕಂತಂದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ. ಸಪ್ರೇಟ್ ಆಗಿ ನಾವು ವಿಡಿಯೋ ಮಾಡಿ ಹಾಕ್ತೇನೆ ಯಾವ್ಯಾವ ಫೇಸ್ ಶೇಪ್ ಗಳಿಗೆ ಯಾವ್ಯಾವ ರೀತಿ ಕಾಂಟೂರ್ ಗಳನ್ನ ಮಾಡ್ಬೇಕಂತ ಹೇಳಿ. ನನ್ನ ಫೇಸ್ ನನ್ನ ಸ್ಕಿನ್ ಟೋನ್ ಕಿಂತನೂ 1 or 2 ಶೇಡ್ ಡಾರ್ಕ್ ಶೇಡ್ ತಗೊಂಡು ನಾನು ಕಾಂಟೂರ್ ಅನ್ನ ಮಾಡ್ಕೋತೇನೆ. ಈ ರೀತಿಯಾಗಿ ಕಾಂಟೂರ್ ಅನ್ನ ಇದೇ ನಮ್ಗೆ ಎಲುಬದಲ್ಲ, ಈ ಎಲುಬದ ಕೆಳಭಾಗದಲ್ಲಿ ಅದ ಕತ್ತಿನ ಕೆಳಭಾಗದಲ್ಲಿ ನಾವು ಕಾಂಟೂರ್ ಅನ್ನ ಮಾಡಬೇಕಾಗ್ತದ. ಈ ರೀತಿ ಮತ್ತು ಇಲ್ಲಿ ಫೋರೆಡ್ ಬ್ರಾಡ್ ಇರುವುದರಿಂದ ಇಲ್ಲೂ ಕೂಡ ನಾನು ಫೇಸ್ ಅನ್ನ ಕಟ್ ಮಾಡ್ತೇನೆ. ಇಲ್ಲೂ ಕೂಡ ಕಾಂಟೂರ್ ಅನ್ನ ಮಾಡಬೇಕಾಗ್ತದೆ. ನಂದು ಸ್ವಲ್ಪ ಸ್ಕ್ವೇರ್ ಫೇಸ್ ಇರುವುದರಿಂದ ಈ ಜಾ ಲೈನ್ ಅಲ್ಲೂ ಕೂಡ ನಾನು ಕಾಂಟೂರ್ ಅನ್ನ ಮಾಡ್ತೇನೆ. ಇದರಿಂದ ಏನಕ್ಕಂದ್ರೆ ಫೇಸ್ ಫೀಚರ್ಸ್ ಶಾರ್ಪ್ ಆಗಿ ತೋರಿಸಬಹುದು ನಾವು. ಇದನ್ನ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡು ಬ್ಲೆಂಡಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಇಲ್ಲಾಂದ್ರೆ ಶಾರ್ಪ್ ಲೈನ್ ಕಾಣ್ತಾವು. ಈ ತರ ಶಾಡೋ ಗತಿ ಕಾಣ್ಬೇಕದ. ಈ ಕಾಂಟೂರ್ ಮಾಡೋದ್ನಾಗ ಇನ್ನೊಂದು ನಾವು ಕೆಲವೊಂದು ವಿಷಯಗಳನ್ನ ನೆನಪಿನಾಗ ಇಟ್ಕೋಬೇಕು. ತುಂಬಾ ಡಾರ್ಕ್ ಶೇಡ್ ಅನ್ನ ಚೂಸ್ ಮಾಡಬಾರ್ದು. ಸ್ಕಿನ್ ಶೇಡ್ ಕಿಂತನೂ 2 ಶೇಡ್ ಡಾರ್ಕೆಸ್ಟ್ ಶೇಡ್ ಅನ್ನ ತಗೊಂಡ್ರೆ ಸಾಕು. ಮತ್ತೆ ಕಾಂಟೂರ್ ಮಾಡಿಕ ಪ್ರಾಡಕ್ಟ್ ಕ್ವಾಂಟಿಟಿಯನ್ನ ತಗೋಬಾರ್ದು. ಜಸ್ಟ್ ಎಷ್ಟು ಬೇಕಲ್ಲ ಅಷ್ಟೇ ತಗೋಬೇಕು. ನೀಟಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡಿಂಗ್ ನಲ್ಲಿ ಶಾರ್ಪ್ನೆಸ್ ಕಾಣಬಾರ್ದು. ನೀಟಾಗಿ ಅಪ್ಪರ್ ಮೋಷಣದಲ್ಲಿ ಬ್ಲೆಂಡ್ ಮಾಡಬೇಕು. ಮುಖದ ಆಕಾರಕ್ಕೆ ತಕ್ಕಂತೆ ಕಾಂಟೂರ್ ಗಳನ್ನ ಮಾಡಿದ್ರೆ ಮಾತ್ರ ಫೇಸ್ ಫೀಚರ್ಸ್ ಎಲ್ಲ ನೀಟಾಗಿ ಶಾರ್ಪ್ ಆಗಿ ಕಾಣ್ತಾವು. ಫೇಸ್ ಅನ್ನ ಹೆಚ್ಚು ಬ್ಯಾಲೆನ್ಸ್ಡ್ ಮತ್ತು ಮೇಕಪ್ ಕ್ಲಾಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬ್ಲಷ್ಗೆ ಸ್ವಲ್ಪ ಪ್ಯಾಲೆಟ್ ಇಲ್ಲಿರುವಂತಹ ಸ್ವಲ್ಪ ಪ್ರಾಡಕ್ಟ್ ತಗೊಂಡು ಎಕ್ಸ್ಟ್ರಾ ಪ್ರಾಡಕ್ಟ್ ಅನ್ನು ನಾನು ಇಲ್ಲಿ ಡಸ್ಟ್ ಆಫ್ ಮಾಡ್ಕೊಳ್ತೇನೆ. ಸ್ಮೈಲ್ ಮಾಡಿ ಇದೇನು ಎತ್ತರದ ಭಾಗ ಅದಲ್ಲ ಇಲ್ಲಿಂದ ಕಿವಿ ಮಠ ಬ್ಲಷ್ ಅನ್ನ ಮಾಡಬೇಕು. ನಾವು ಕಾಂಟೂರ್ ಎಲ್ಲಿ ಮಾಡಿದ್ವಿ, ಇದೇನು ಹೈಟ್ ಅದಲ್ಲ ಬೋನ್ ಅದಲ್ಲ, ಬೋನ್ ಕೆಳಗೆ ಮಾಡಿದ್ದು. ಈಗ ಕಾಂಟೂರ್ ಅನ್ನ ಬೋನ್ ಕೆಳಗೆ ಮಾಡಿದ್ದು, ಬ್ಲಷ್ ಅನ್ನ ಈ ಬೋನ್ ಮೇಲೆನ ಕಿವಿ ಮಠ ಮಾಡ್ಬೇಕು. ಈ ತರ ಶಾಡೋ ಕ್ರಿಯೇಟ್ ಆಗಿದ್ರೆ ಸಾಕು ಗೈಸ್. ಇಲ್ಲಿ ನಮಗೆ ಶಾರ್ಪ್ ಲೈನ್ ಕಾಣಬಾರ್ದು. ಬ್ಲಷ್ ಅನ್ನು ಕೂಡ ಫೇಸ್ ಶೇಪ್ಗೆ ಅನುಸಾರವಾಗಿ ನಾವು ಶಾಡೋ ಅನ್ನು ಕ್ರಿಯೇಟ್ ಮಾಡಬೇಕಾಗ್ತತಿ. ರೌಂಡ್ ಫೇಸಿಗೆ ಈ ಭಾಗದಲ್ಲಿ ನಾವು ಬ್ಲಷ್ ಅನ್ನು ಅಪ್ಲೈ ಮಾಡಬೇಕು. ಅಪಲ್ ಆಫ್ ದ ಚಿಕ್ ಇದು ಹೈಟ್ ಅದಲ್ಲ
ಈ ಭಾಗದಲ್ಲಿ ನಾವು ರೌಂಡ್ ಶೇಪಿಗೆ ಬ್ಲಷ್ ಅನ್ನ ಕೊಡ್ಬೇಕಾಗತ್ತೆ ಈ ಪಾರ್ಟಿಗೆ. ಓವಲ್ ಫೇಸ್ ಇದ್ದವರಿಗೆ, ಓವಲ್ ಫೇಸ್ ಅಂದ್ರೆ ಈ ತರ ರೌಂಡ್ ಫೇಸ್ ಇದ್ದವರಿಗೆ, ಇವರಿಗೆ ಇಲ್ಲಿಂದ ಕೆನ್ನೆಯ ಮಧ್ಯಭಾಗದಿಂದ ಕಿವಿ ಮಠ ಬ್ಲಷ್ ಅನ್ನ ಕೊಡಬೇಕಾಗ್ತೈತಿ. ಸ್ಕ್ವೇರ್ ಶೇಪ್ ಇದ್ದವರಿಗೆ ಈ ಕೆನ್ನೆಯ ಮಧ್ಯಭಾಗದಿಂದ ಕಿವಿ ಮಠ ಇವರಿಗೂ ಕೂಡ ಇಲ್ಲಿ ಬ್ಲಷ್ ಅನ್ನ ಕೊಡಬೇಕಾಗ್ತೈತಿ. ಇದರಿಂದ ಫೇಸ್ ಲಿಫ್ಟೆಡ್ ಆಗಿ ಟೈಟ್ ಆಗಿ ಇರುವಂತೆ ಕಾಣ್ತೈತಿ. ಹಾರ್ಟ್ ಶೇಪ್ ಇದ್ದವರಿಗೆ ಕೆನ್ನೆಯ ಮಧ್ಯಭಾಗದಲ್ಲಿ ಜಾಸ್ತಿ ನಾವು ಗಮನ ಕೊಟ್ಟು ಇಲ್ಲೇನ ಬ್ಲಷ್ ಮಾಡ್ಬೇಕಾಗ್ತೈತಿ ಈ ಪಾರ್ಟ್ ಅಲ್ಲಿ. ಹಾರ್ಟ್ ಶೇಪ್ ಅಂದ್ರೆ ಈ ತರ ಬರ್ತೈತಲ್ಲ ಫೇಸ, ಒಂದ್ ಸ್ವಲ್ಪ ಈ ಭಾಗ ಜಾಸ್ತಿ, ಈ ಭಾಗ ಕಡಿಮೆ. ಅಂದ್ರೆ ಇಲ್ಲಿ ನಮ್ ಗದ್ದೆ ಏನಿದೆ ಅಲ್ಲ, ಗದ್ದೆ ತೇಕ ಹಿಂಗ್ ಶಾರ್ಪ್ ಬರ್ತೈತಿ. ಈ ಫೋರೆಡ್ ಸ್ವಲ್ಪ ಪ್ರೌಡ್ ಆಗಿರ್ತೈತಿ, ಫೋರೆಡ್ ಬಿಡ್ತಿರ್ತೈತಿ. ಇಲ್ಲಿ ಗದ್ದೆ ತೇಕ ಹಿಂಗ್ ಶಾರ್ಪ್ ಆಗಿ ಬರ್ತೈತಿ ಅಂತ ಫೇಸ್ ಅವ್ರಿಗೆ ನಾವು ಹಾರ್ಟ್ ಶೇಪ್ ಅಂತೀವಿ. ಇವರಿಗೆ ನಾವು ಕೆನ್ನೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಗಮನ ಕೊಟ್ಟು ಬ್ಲಷ್ ಅನ್ನ ಮಾಡಬೇಕಾಗ್ತೈತಿ. ಬ್ಲಷ್ ಯಾವ ರೀತಿ ಮಾಡೋದಂತ ಈಗ ಗೊತ್ತಾ? ಲಿಪ್ಸ್ಟಿಕ್ ಅಪ್ಲಿಕೇಶನದಲ್ಲಿ ಔಟರ್ ಕಾರ್ನರನ್ನು ನೀಟಾಗಿ ಡ್ರಾ ಮಾಡಿಕೊಂಡು ಆಮೇಲೆ ನಾವು ಮಧ್ಯದಲ್ಲಿ ಅಪ್ಲೈ ಮಾಡಿದ್ವಿ ಅಂದ್ರೆ, ಫಿಲ್ ಮಾಡಿದ್ವಿ ಅಂದ್ರೆ ನೀಟಾಗಿ ಶೇಪ್ ಬರ್ತೈತಿ ಮತ್ತು ಎಕ್ದಮ್ ಫಿನಿಶಿಂಗು ಕೂಡ ನೀಟಾಗಿ ಬರ್ತದೆ. ಲಿಪ್ಸ್ಟಿಕ್ ಶೇಡನ್ನು ಕೂಡ ಯಾವುದೋ ರೀತಿಯಾದಂಥ ಕಲರ್ ಶೇಡ್ಗಳನ್ನು ಹಾಕಿದರೆ ಸೂಟ್ ಆಗುವುದಿಲ್ಲ. ಔಟ್ಫಿಟ್ ಅನುಸಾರವಾಗಿ, ನಿಮ್ಮ ಮೇಕಪ್ ಅನುಸಾರವಾಗಿ ನಾವು ಶೇಡ್ಗಳನ್ನು ಚಾಯ್ಸ್ ಮಾಡಬೇಕಾಗ್ತೈತಿ. ಈಗ ನನ್ನ ಕಣ್ಣಿಗೆ ಅಂದರೆ ಐ ಶಾಡೋಗೆ ನಾನು ಸ್ವಲ್ಪ ಬ್ರೌನಿಷ್ ಕಲರಲ್ಲಿ ಶಾಡೋ ಕಲರನ್ನು ಕೊಟ್ಟಿದ್ನಿ. ಅದಕ್ಕೆ ನಾನು ಲಿಪ್ಸ್ಟಿಕ್ಕನ್ನು ಕೂಡ ಅದಕ್ಕೆ ಮ್ಯಾಚ್ ಮಾಡಾಕತ್ತೇನು. ಸ್ವಲ್ಪ ರೆಡಿಶಲ್ಲಿ ಇರುವಂತಹ ಬ್ರೌನ್ ಕಲರನ್ನು ನಾನು ಲಿಪ್ಸ್ಟಿಕ್ ಶೇಡ್ ಆಗಿ ಚೂಸ್ ಮಾಡ್ಕೊಂಡೇನು. ಈಗ ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಮಿಡಲಲ್ಲಿ ಎಷ್ಟು ನೀಟಾಗಿ ನಾವು ಅಪ್ಲೈ ಮಾಡ್ತಿದ್ದೋ ಅಲ್ಲ, ಕಾರ್ನರನ್ನು ಕೂಡ ನಾವು ಬಿಡುವಂಗಿಲ್ಲ. ಅದನ್ನು ಕೂಡ ನೀಟಾಗಿ ಫಿನಿಶಿಂಗ್ ಕೊಡಬೇಕಾಗ್ತದೆ. ಮಾತಾಡೋದ್ನಾಗಿಲ್ಲ ಅಂತಂದ್ರೆ ಕಾರ್ನರಲ್ಲಿ ಗ್ಯಾಪ್ ಕಾಣ್ತೈತಿ. ಅದಕ್ಕೆ ನೀಟಾಗಿ ನಾವು ಲಿಪ್ಸನ್ನು ಡ್ರಾ ಮಾಡ್ಕೋಬೇಕು. ಗೈಸ್, ಈ ರೀತಿಯಾಗಿ ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡಬೇಕು. ಕೊನೆಯದಾಗಿ ನಾವು ಫೇಸನ್ನು ಹೈಲೈಟ್ ಮಾಡ್ಕೊಂಡು ಮೇಕಪ್ ಇಸ್ ಫಿನಿಶ್. ಕೊನೆಯದಾಗಿ ಮೇಕಪ್ ಫಿಕ್ಸರ್ ಇಂದ ಮೇಕಪ್ ಅನ್ನ ಫಿಕ್ಸ್ ಮಾಡ್ಕೊಂಡು ಇಂತಹ ಪ್ರೊಫೆಷನಲ್ ಮೇಕಪ್ ಕ್ಲಾಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಮತ್ತು ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.